ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನೋಡಿ ನಮ್ಮನೆ ಸೂಜ್ಮಲ್ಗೆ ಹೂವಿನ ಗಿಡ ಎಷ್ಟೊಂದು ಹೂ ಬಿಟ್ಟಿದೆ ಅಂತ ಹೇಳಿ. ಹಬ್ಬದ ದಿನವೇ ಹೂಗಳೆಲ್ಲ ಬಳ್ಳಿನಲ್ಲಿ ತುಂಬಾ ಚೆನ್ನಾಗಿ ಹರಳಿದೆ. ಅಮ್ಮ ಇದನ್ನು ಒಂದು 7-8 ತಿಂಗಳ ಹಿಂದೆ ಒಂದು ಚಿಕ್ಕ ಪಾಟಲ್ಲಿ ಒಂದು ಗಿಡನ ಹಾಕಿದ್ರು. ಅದು ಇಷ್ಟು ಚೆನ್ನಾಗಿ ಹಬ್ಬಿ ಇವಾಗ ಹೂ ಬಿಟ್ಟಿದೆ. ಒಂದು 7-8 ತಿಂಗಳಾಗಿದೆ ಗಿಡಕ್ಕೆ. ಹಾಗೆಯೇ ಅಮ್ಮ ಮತ್ತು ಆಂಟಿ ಇಬ್ಬರು ಸೇರಿಕೊಂಡು ರಂಗೋಲೆ ಬಿಡಿಸ್ತಾ ಇದ್ದಾರೆ ಸಂಕ್ರಾಂತಿ ಹಬ್ಬದ ಥೀಮಲ್ಲಿ. ನಾನು ನೈಟೇ ಹೇಳಿದ್ದೆ ರಂಗೋಲೆ ಬಿಡಿಸ್ಬೇಕಾದ್ರೆ ನನ್ನನ್ನು ಕರೀರಿ, ನಾನು ಬಂದು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ. ಆದರೆ ಆಂಟಿ ಬೇಡ, ಜನಿಯಾ ಬಂದು ಸ್ವಲ್ಪ ಚೇಷ್ಟೆ ಎಲ್ಲ ಮಾಡ್ತಾಳೆ, ಬಣ್ಣ ಹಚ್ಚೋಕ್ಕೆಲ್ಲ ಬಿಡಲ್ಲ. ಹಾಗಾಗಿ ನೀವು ಅಮ್ಮ ಮಗಳು ನಿಧಾನಕ್ಕೆ ಎದ್ದು ಬನ್ನಿ, ನಾವು ಅಷ್ಟರಲ್ಲಿ ರಂಗೋಲೆ ಎಲ್ಲ ಬಿಡಿಸಿರ್ತೀವಿ ಅಂತ ಹೇಳಿದ್ರು. ಆದರೂ ಮನಸ್ಸು ತಡಿಲಿಲ್ಲ, ನಾನು ಬೇಗನೆ ಎದ್ದಿದ್ನಲ್ಲ, ಹಾಗಾಗಿ ಟೆರೆಸ್ ಮೇಲೆ ನಿಂತ್ಕೊಂಡು ಸ್ವಲ್ಪ ವಿಡಿಯೋಸ್ ಮಾಡಿಕೊಂಡೆ. ಆಂಟಿಯವರು ರಂಗೋಲೆ ಎಲ್ಲ ಫುಲ್ ಬಿಡಿಸಾದ್ಮೇಲೆ ಕೆಳಗಡೆ ಬಂದು ಫುಲ್ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ರಂಗೋಲೆದು. ರಂಗೋಲೆ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಪಿಕಾಕ್ ಡಿಸೈನಲ್ಲಿ ಬಿಡಿಸಿದ್ದಾರೆ. ಆ ಕಡೆ ಈ ಕಡೆ ಕಬ್ಬೆಲ್ಲ ಬಿಡಿಸಿ ತುಂಬಾ ಚೆನ್ನಾಗಿದೆ ರಂಗೋಲೆ. ಹಾಗೆ ಹ್ಯಾಪಿ ಪೊಂಗಲ್ ಅನ್ನೋದಕ್ಕಿಂತ ಹ್ಯಾಪಿ ಸಂಕ್ರಾಂತಿ ಅಂತ ಬರ್ತಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಅಮ್ಮ ರಂಗೋಲೆ ಬಿಡಿಸಿ ಬಂದು ಇವಾಗ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ಹಿರಿಯವರು ಅಮ್ಮನೇ ಆಗಿರೋದ್ರಿಂದ ಅವರು ಫಸ್ಟ್ ಪೂಜೆ ಮಾಡಾದ್ಮೇಲೆ ಆನಂತರ ನಾವೆಲ್ಲ ಪೂಜೆ ಮಾಡ್ತೀವಿ. ಜೆನ್ನಿನ್ಗೂ ಅಷ್ಟೇ ಅಮ್ಮನೇ ಎಣ್ಣೆ ಎಲ್ಲ ತಿಕ್ಕಿ ಎಣ್ಣೆ ಸ್ನಾನ ಎಲ್ಲ ಮಾಡಿಸಿದ್ದಾರೆ. ಅವಳು ರೆಡಿ ಆಗ್ತಿದ್ದಾಳೆ. ಅವಳು ಕೂಡ ಇವಾಗ ಬಂದು ಅವ್ರ ಅಜ್ಜಿ ಜೊತೆ ಪೂಜೆ ಮಾಡ್ತಾಳೆ. ನಾನು ಬೇಗನೆ ರೆಡಿಯಾಗಿ ಹೋಗು ಅಂತ ಅಂದೆ. ಅವಳು ನಿಧಾನಕ್ಕೆ ರೆಡಿ ಆಗ್ತಾಯಿದ್ಲು. ಇವಾಗ ಅವಳು ರೆಡಿಯಾಗಿ ಬಂದು ಅವ್ರ ಅಜ್ಜಿ ಜೊತೆಲೇ ಪೂಜೆ ಮಾಡ್ತಾ ಇದ್ದಾಳೆ, ನೋಡ್ಬೋದು ನೀವು. ಇವಾಗ ಹಸುಗೆ ಪೂಜೆ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹಸುಗೆ ತಿನ್ನೋದಕ್ಕೆ ಒಬ್ಬಟ್ಟು, ಗೆಣಸು, ಅವರೆಕಾಳು, ಎಳ್ಳು ಬೆಲ್ಲ, ಬಾಳೆಹಣ್ಣು ತೊಗೊಂಡೋಗ್ತಾ ಇದ್ದೀವಿ. ಊರುಗಳಲ್ಲಿ ಎಲ್ಲರ ಮನೆಯಲ್ಲೂ ಹಸು ಸಾಕಿರ್ತೀವಿ. ಮನೆಯಲ್ಲಿ ಪೂಜೆ ಆದ ತಕ್ಷಣ ಹೋಗಿ ಹಸುಗೆ ಪೂಜೆ ಮಾಡ್ಕೊ ಬಂದುಬಿಡ್ತೀವಿ. ಆದರೆ ಸಿಟಿಗಳಲ್ಲಿ ಹಾಗಲ್ಲ. ಹಸು ಯಾವ ಟೈಮಿಗೆ ಬರುತ್ತೋ ಆ ಟೈಮ್ಗೆ ನಾವು ಹೋಗಿ ಪೂಜೆ ಮಾಡಬೇಕು. 8:30ಇಂದನೂ ನಾವು ಕಾದ್ವಿ, ಹಸು ಬರುತ್ತೆ ಅಂತ ಹೇಳಿ. 10 ಗಂಟೆಗೆ ಬಂತು. ಬಂದ ತಕ್ಷಣ ಚೇತನ್ ಕರೆದ್ರು. ಅಮ್ಮ ಬಂದು ಫಸ್ಟು ಹಸುಗೆ ತಿನ್ನೋಕೆ ಕೊಟ್ಟರು, ಇಲ್ಲಾಂದರೆ ಹಸು ಹೊಟ್ಟೋಗ್ಬಿಡುತ್ತೆ ಅಂತ ಹೇಳಿ. ತಿನ್ನೋಕೆ ಕೊಟ್ಟಮೇಲೆ ಕಾಲು ತೊಳೆದು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಇವಾಗ ಹಸು ಪೂಜೆ ಮಾಡ್ತಿದ್ದಾರೆ. ಅಮ್ಮಂದು ಪೂಜೆ ಆದಮೇಲೆ ನಾವುಗಳೆಲ್ಲ ಕೂಡ ಹಸುಗೆ ಪೂಜೆನ ಮಾಡಬೇಕು. ಜೆನ್ನಿನ್ಗೆ ನಾನು ಹಬ್ಬಕ್ಕೆ ಅಂತ ಹೇಳಿ 2 ಫ್ರಾಕ್ ತೊಗೊಂಡಿದ್ದೆ, ಪಿಂಕು ಮತ್ತು ಬ್ಲ್ಯಾಕ್ ಕಲರು. ಅವಳು ಫಸ್ಟ್ ಪಿಂಕ್ ಕಲರ್ ಡ್ರೆಸ್ನೇ ಹಾಕ್ಕೊಳ್ತೀನಿ ಅಂತ ಹೇಳಿ ಹಾಕ್ಕೊಂಡ್ಳು. ಆ ಡ್ರೆಸ್ಸಲ್ಲಂತೂ ಜನಿಯಾ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ. ಬೆಳಗ್ಗೆ ದೇವ್ರ ಪೂಜೆಗೆ ಸ್ವಲ್ಪ ಎಳ್ಳು ಬೆಲ್ಲನ ಮಿಕ್ಸ್ ಮಾಡಿ ದೇವ್ರ ಹತ್ರ ಇಟ್ಟಿದ್ವಿ. ಇವಾಗ ಕೊಡೋರಿಗೆಲ್ಲ ಎಳ್ಳು ಬೆಲ್ಲ ಎಲ್ಲ ಮಿಕ್ಸ್ ಮಾಡೋಣ ಅಂತ ಹೇಳಿ ಅಮ್ಮ ಮಿಕ್ಸ್ ಮಾಡ್ತಾ ಇದ್ದಾರೆ. ಹಾಗೆ ಎಳ್ಚಿ ಹಣ್ಣು ಕೂಡ ನಾವು ಪ್ರತಿ ವರ್ಷ ಹಬ್ಬ 1-2 ದಿನ ಮುಂಚೆನೇ ತರಿಸಿ ಇಟ್ಕೊಬಿಡ್ತೀವಿ. ಏನಕ್ಕೆ ಅಂದರೆ ಜನಿಗೆ ಫಲ ಎರೆಯೋಕ್ಕೆ ಮೇಯ್ನ್ ಬೇಕಲ್ವ, ಹಾಗಾಗಿ ಹಬ್ಬದ ಹಿಂದಿನ ದಿನ ಸಿಗಲ್ಲ ಅಂತ. ಹಾಗೆಯೇ ನಾನು ಎಳ್ಳು ಬೆಲ್ಲ ಎಲ್ಲನೂ ಕೂಡ ರೆಡಿ ಅಂಗಡಿನಲ್ಲೇ ತರಿಸಿದ್ದೀನಿ. 1 kg ಕಡಲೆಬೀಜ, ಬೆಲ್ಲ, ಎಳ್ಳು, ಕಡಲೆ ಎಲ್ಲನೂ ಕೂಡ. ಹಾಗೆಯೇ ಕೊಬ್ಬರಿ ಒಂದನ್ನು ಮನೆಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಕಡಲೆ ಬೀಜನೂ ಅಷ್ಟೇ ಸಿಪ್ಪೆ ಎಲ್ಲ ತೆಗೆದು ಅವರೇ ಹುರಿದೆಲ್ಲ ಕೊಟ್ಟಿರ್ತಾರೆ. ಎಳ್ಳು ಮಾತ್ರ ನಾವು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಕೊಬ್ಬರಿನ ನೀಟಾಗಿ ಸಣ್ಣದಾಗಿ ನಾನೇ ಮನೆಯಲ್ಲಿ ಹಚ್ಚಿದ್ದೆ. ಹಾಗೆಯೇ ಜೀರಿಗೆ ಪೇಪೆನೂ ಕೂಡ ತರಿಸಿದ್ದೀನಿ. ಎಳ್ಳು ಬೆಲ್ಲಕ್ಕೆ ಜೀರಿಗೆ ಪೇಪೆ ಹಾಕಿದ್ರೆ ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಜಾಸ್ತಿ ತರಿಸಿಲ್ಲ, 100 ಗ್ರಾಮ್ ಅಷ್ಟೇ. ಅಮ್ಮ ಎಲ್ಲನೂ ಕೂಡ ಮಿಕ್ಸ್ ಮಾಡ್ತಾ ಇದ್ದಾರೆ. ಆ ನಂತರ ನಾವು ಕೊಡೋರಿಗೆಲ್ಲ ಬಾಕ್ಸ್ಗಳನ್ನ ತಂದಿದ್ದೀವಿ, ಅದಕ್ಕೆ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಹಾಗೆ ಇವತ್ತು ಹಬ್ಬದ ಅಡುಗೆ ಬಂದು ಒಬ್ಬಟ್ಟು,
ಚಿತ್ರಾನ್ನ, ಪಲ್ಯ, ಬಜ್ಜಿನ ಮಾಡ್ತಾಯಿದ್ದೀವಿ ಬೆಳಗ್ಗೆ ತಿಂಡಿಗೆ. ಸಂಜೆಗೆ ನಾಟಿ ಕೋಳಿ ಸಾಂಬಾರು ಮಾಡಿಕೊಂಡು ಅಕ್ಕಿ ಶಾವಿಗೆ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಕಡೆ ಎಲ್ಲ ಸಂಕ್ರಾಂತಿ ಹಬ್ಬದ ದಿನವೂ ಕೂಡ ನಾನ್ ವೆಜ್ ಮಾಡ್ತಾರೆ. ಹಾಗಾಗಿ ಅಪ್ಪ ಊರಿಗೆ ಹೋಗಿದ್ರು ನೆನ್ನೆ. ಬರಬೇಕಾದ್ರೆ 2 ನಾಟಿ ಕೋಳಿನೂ ಕೂಡ ತೊಗೊಂಡು ಬಂದಿದ್ದಾರೆ. ಹಾಗಾಗಿ ಸಂಜೆಗೆ ನಾಟಿ ಕೋಳಿ ಸಾರು ಮತ್ತು ಅಕ್ಕಿ ಶಾವಿಗೆ. ನನಗೆ ಒಬ್ಬಟ್ಟು ಅಮ್ಮನಷ್ಟು ನೀಟಾಗಿ ತಟ್ಟಕ್ಕೆ ಬರಲ್ಲ. ಚೇತನ್ ರೇಗಿಸ್ತಾ ಇದ್ರು, ಎಲ್ಲ ಒಂದೊಂದು ಶೇಪಲ್ಲಿದೆ ಒಬ್ಬಟ್ಟು ಅಂತ ಹೇಳಿ. ಅಂದರೆ ಅಮ್ಮ ಪಾಪ ಬೆಳಗ್ಗೆಯಿಂದನೇ ದೇವ್ರ ಪೂಜೆ ಮತ್ತು ಎಳ್ಳು ಬೆಲ್ಲ ಎಲ್ಲ ಮಿಕ್ಸ್ ಮಾಡ್ತಾಯಿದ್ರಲ್ವ, ಹಾಗಾಗಿ ನಾನೇ ಒಬ್ಬಟ್ಟು ಬೇಯಿಸೋಣ ಅಂತ ಹೇಳಿ ಒಬ್ಬಟ್ಟು ಬೇಯಿಸ್ತಾ ಇದ್ದೆ. ಅಷ್ಟರಲ್ಲಿ ಅಮ್ಮ ಬಂದು ಇನ್ನೊಂದು ಸೈಡಲ್ಲಿ ಬಜ್ಜಿ ಮಾಡಿಬಿಡ್ತೀನಿ, ಎಲ್ಲರೂ ಹೊಟ್ಟೆ ಹಸಿ ಅಂತಿದ್ದಾರೆ ಅಂತ ಹೇಳಿ ಅವರು ಒಂದು ಸೈಡಲ್ಲಿ ಬಜ್ಜಿ ಬೇಯಿಸಿದ್ರು, ನಾನು ಇನ್ನೊಂದು ಸೈಡಲ್ಲಿ ಒಬ್ಬಟ್ಟು ಬೇಯಿಸಿದೆ. ಹಾಗೆಯೇ ಇವಾಗ ಎಲ್ಲರೂ ಕೂಡ ತಿಂಡಿ ತಿಂತಾಯಿದ್ದೀವಿ. ಜನ್ಯ ಅಂತೂ ಎಲ್ರಿಗಿಂತ ಫಸ್ಟೇ ಹೊಟ್ಟೆ ಹಸಿ ಅಂತ ಇದ್ಲು. ಅವಳು ಸ್ಕೂಲ್ಗೆ ದಿನ 8:30ಗೆ ತಿಂಡಿ ತಿಂದು ಹೋಗಿ ರೂಢಿಯಾಗಿರೋದ್ರಿಂದ ಇವತ್ತು 10 ಗಂಟೆ ಆಗೋಯ್ತಲ್ವ, ಹಾಗಾಗಿ ಪಾಪ ಅವಳು ಬೆಳಗ್ಗೆನೇ ಹೊಟ್ಟೆ ಹಸಿ ಅಂತ ಇದ್ಲು. ಚೇತನ್ನು ಅಷ್ಟೇ, ಅಮ್ಮ ನನಗೂ ಹೊಟ್ಟೆ ಹಸಿ ಅಂತಿದ್ರು. ಹಾಗಾಗಿ ಅಪ್ಪಂಗೆ ಅವ್ರಿಗೆಲ್ಲ ತಿಂಡಿ ಹಾಕ್ಕೊಟ್ಬಿಟ್ಟು ನಾವು ತಿಂಡಿ ತಿಂದ್ಬಿಟ್ಟು ಇವಾಗ ಎಳ್ಳು ಬೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀವಿ. ಹಾಗೆ ಅಂಗಡಿಗಳಲ್ಲಿ ಎಳ್ಳು ಬೆಲ್ಲ ಕೊಡೋದಕ್ಕೆ ಅಂತಲೇ ಹೇಳಿ ಕೆಲವೊಂದು ಡಿಸೈನ್ಸ್ದು ಬಾಕ್ಸ್ಗಳೆಲ್ಲ ಬಂದಿದೆ ಇವಾಗಂತೂ. ಹಾಗೆ ಪ್ಲಾಸ್ಟಿಕ್ದಿರ್ಬೋದು, ಸ್ಟೀಲ್ದಿರ್ಬೋದು, ಹಾಗೆಯೇ ಮಡಿಕೆಗಳು ಕೂಡ ಬರ್ತಿದೆ, ಮಣ್ಣಿನ ಮಡಿಕೆಗಳೆಲ್ಲ. ಆ ಥರದ್ದೆಲ್ಲ ಅಮ್ಮ ನಾನು ನೋಡಿದ್ವಿ, ಆದರೆ ಅಮ್ಮಂಗೆ ಯಾವುದೂ ಇಷ್ಟ ಆಗಲಿಲ್ಲ. ಅವ್ರು ಬೇಡ ಈ ಥರ ಸ್ಟೀಲ್ ಬಾಕ್ಸ್ಗಳನ್ನೇ ತೊಗೊಳ್ಳೋಣ ಅಂತ ಹೇಳಿ ಒಂದು 40 ಸ್ಟೀಲ್ ಬಾಕ್ಸ್ಗಳನ್ನ ತೊಗೊಂಡ್ರು. ಆ ಸ್ಟೀಲ್ ಬಾಕ್ಸ್ ಒಳಗಡೆಗೆ ಎಳ್ಳು, ಬೆಲ್ಲ, ಎಲ್ಚಿ ಹಣ್ಣು, ಕಬ್ಬು ಮತ್ತು ಸಕ್ಕರೆ ಹಾಕಿ ಪ್ಯಾಕ್ ಮಾಡಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರ ಪ್ಯಾಕ್ ಮಾಡ್ತಾಯಿದ್ದೀವಿ. ಜೆನ್ನಿನ ಕೂರಿಸಿ ಇವಾಗ ಫಲ ಎರಿತಾ ಇದ್ದೀವಿ. ಲಾಸ್ಟ್ ಟೈಮೆಲ್ಲ ನಾನು ಜೆನ್ನಿನ ಕೂರಿಸೋದಕ್ಕೆ ಅಂತಲೇ ಹೇಳಿ ಡೆಕೋರೇಷನ್ ಎಲ್ಲ ಮಾಡಿಸಿ ತಟ್ಟೆ ಎಲ್ಲ ತುಂಬಿ ಮಾಡ್ತಾಯಿದ್ದೆ. ಅಂದರೆ ಇದು ಸೇರಿ 6ನೇ ವರ್ಷ. 5 ವರ್ಷ ಅವಳಿಗೆ ಗ್ರ್ಯಾಂಡಾಗಿ ಮಾಡಿದ್ವಿ. ಇನ್ಮೇಲೆ ಸಿಂಪಲ್ಲಾಗೇ ಮಾಡೋಣ ಅಂತ ಹೇಳಿ ಯಾವುದೇ ಥರ ಡೆಕೋರೇಷನ್ ಏನೂ ಮಾಡಲಿಲ್ಲ. ಸಿಂಪಲ್ಲಾಗೇ ಒಂದು ತಟ್ಟೆನಲ್ಲಿ ಅರಿಶಿನ, ಕುಂಕುಮ, ಹೂವಿಟ್ಟು ಇನ್ನೊಂದು ಬೌಲಲ್ಲಿ ಎಳ್ಳು, ಬೆಲ್ಲ, ಎಲ್ಚಿ ಹಣ್ಣು, ಕಾಯಿನ್ಸು ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಅವಳಿಗೆ ದೃಷ್ಟಿ ತೆಗೆಯೋ ಥರ ತೆಗೆದು ಅವಳ ತಲೆ ಮೇಲೆ ಎಲ್ಲರೂ ಕೂಡ ಎಳ್ಳು ಬೆಲ್ಲ ಹಾಕಿದ್ವಿ. ಎಳ್ಳು ಬೆಲ್ಲ ಹಾಕಿ ಅವಳಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಿದ್ವಿ. ಹಾಗೆ ಇನ್ನೊಂದು ವಿಶೇಷ ಏನಪ್ಪ ಅಂತ ಅಂದರೆ ಲಾಸ್ಟ್ ಇಯರು ನನ್ನ ಮೈದಾ ಮದುವೆ ಆದರು. ಅವ್ರಿಗೆ ಇದು ಮೊದಲನೇ ಸಂಕ್ರಾಂತಿ ಹಬ್ಬ. ಜನ್ನಿಗೆ ಫಲ ಎರಿಬೇಕು ಅಂತ ಹೇಳಿ ಗಂಡ ಹೆಂಡತಿ ಇಬ್ಬರು ಕೂಡ ಬೆಂಗಳೂರಿಂದ ಬೆಳಗ್ಗೆನೇ ಬಂದಿದ್ದರು. ಜನ್ಯ ಇವಾಗ ಎಲ್ರಿಗೂ ಕೂಡ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತೊಗೊಳ್ತಾ ಇದ್ದಾಳೆ. ಹಠ ಎಲ್ಲ ಬಿಟ್ಟು ಚೆನ್ನಾಗಿ ಅವಳೆ ಬೀಳ್ಸಾಳ ಕಾಲ್ಗೆ ಹಾಕಿ ಬೆಳ್ಕೊಂಡದೆ. ಬನ್ನಿ ಸುಕನ್ಯಾ ಕುಂಕುಮ ಆಗಿಲ್ವಾ? ಮನೆಯಲ್ಲಿ ಹಬ್ಬ ಮುಗಿಸ್ಕೊಂಡು ಇವಾಗ ಅಕ್ಕನ ಮನೆಗೆ ಹೋಗ್ತಾ ಇದೀವಿ. ಅಲ್ಲಿ ಇಬ್ಬಂಗೆ ಫಲ ಎರಿಬೇಕು, ಹಾಗಾಗಿ ಅಮ್ಮನೂ ಕೂಡ ಊರಿಂದನೇ ಬಂದಿದ್ದಾರೆ ಅಕ್ಕನ ಮನೆಗೆ. ಅಲ್ಲಿಂದ ಹಬ್ಬ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಬರೋಣ ಅಂತ ಹೇಳಿ ಸಂಜೆ ಎಲ್ಲರೂ ಮನೆಗೂ ಕೂಡ ಜನ್ಯನ ಕರ್ಕೊಂಡೋಗಿ ಎಳ್ಳು ಬೆಲ್ಲ ಕೊಡಿಸ್ಬೇಕು. ಹಾಗಾಗಿ ಬೇಗನೆ ಹೋಗೋಣ ಅಕ್ಕನ ಮನೆಗೆ ಅಂತ ಹೇಳಿ ನಮ್ಮ ಮನೆಯಲ್ಲಿ ಜನ್ನಿಗೆ ಬೆಳಗ್ಗೆ 11 ಗಂಟೆಗೆ ಫಲ ಎರೆದಾಯಿತು. ಇವಾಗ 11:30 ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಮಧ್ಯಾಹ್ನ ಅವಳಿಗೆ ಫಲ ಎಲ್ಲ ಎರೆದ್ಮೇಲೆ ಊಟ ಗೀಟ ಎಲ್ಲ ಮುಗಿಸ್ಕೊಂಡು 1-2:30 ಮನೆಗೆ ಬಂದು ಸಂಜೆ 5 ಗಂಟೆಯಿಂದ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಎಳ್ಳು ಬೆಲ್ಲ ಕೊಟ್ಟು ಬರಬೇಕು. ಹಾಗೆಯೇ ನನಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟು ವಾಯ್ಸ್ ಅಷ್ಟಾಗಿ ಚೆನ್ನಾಗಿ ಬರ್ತಾ ಇಲ್ಲ. ಬನ್ನಿ ಇವಾಗ ಅಕ್ಕನ ಮನೆಗೆ ಹೋಗೋಣ. ನನ್ನ ಮಗಳು ತುಂಬಾ ಡ್ರಾಮಾ ಮಾಡ್ತಾಳೆ. ಅಲ್ಲೇನೋ ಅಂದ್ಲು, ಅದಕ್ಕೆ ಮಾತಾಡ್ಸಲ್ಲ ಅಂತ ಅಂದೆ. ಅದಕ್ಕೆ ಸಾರಿ ಅಮ್ಮ, ಸಾರಿ ಅಂತ ಹೇಳಿ ಡ್ರಾಮಾ ಮಾಡ್ತಾಯಿದ್ದಾಳೆ. ಹಾಗೆ ನಮ್ಮ ಚೇತನ ನೋಡಿದ ತಕ್ಷಣ ಬಾಕ್ಲತ್ರ ಓಡೋಗ್ತಿದ್ದಾಳೆ. ಅವಳಿಗೆ ಚಿಕ್ಕಪ್ಪ ಅಂದರೆ ತುಂಬಾ ಇಷ್ಟ. ನನಗಿಂತ ಚೇತನ ತುಂಬ ಇಷ್ಟಪಡ್ತಾಳೆ ಹಾಗೆಯೇ ಅಕ್ಕ ಫಲ ಎರೆಯೋದಕ್ಕೆ ಅಂತ ಹೇಳಿ
ಎಲ್ಲನೂ ಕೂಡ ರೆಡಿ ಮಾಡಿದ್ಲು. ಹಾಗೆ ನಾವು ಬರ್ತಾ ಇದ್ದೀವಿ ಅಂತ ಹೇಳಿದ್ಕೆ ನೀವು ಬರೋ ಅಷ್ಟರಲ್ಲಿ ಬಿಸಿ ವಡೆ ಕೂಡ ಮಾಡ್ತೀನಿ ಅಂತ ಹೇಳಿ ನಾವು ಹೋದ ತಕ್ಷಣ ವಡೆ ಕೂಡ ಮಾಡಿಕೊಟ್ರು. ವಡೆ ಅಂತೂ ತುಂಬ ಚೆನ್ನಾಗಿತ್ತು. ತಿಂದು ಒಂದು 10 ನಿಮಿಷ ಕೂತಿದ್ವಿ. ಆವಾಗ ಇಬ್ಬರು ಮಕ್ಳಿಗೂ ಕೂಡ ಇನ್ನು ಫಲ ಎರೆದ್ಬಿಡೋಣ. 1:30 ಮೇಲೆ ರಾಹು ಕಾಲ ಸ್ಟಾರ್ಟ್ ಆಗುತ್ತೆ, ಆವಾಗ ಫಲ ಎರೆಯೋಕ್ಕಾಗಲ್ಲ ಅಂತ ಹೇಳಿ ಮಕ್ಳಿಗೆ ಇಬ್ರಿಗೂ ಕೂಡ ಅಮ್ಮ ಅಂದರೆ ಅಕ್ಕ ಫಸ್ಟು ಫಲ ಎರೆದ್ರು, ಆಮೇಲೆ ಅಮ್ಮ ಫಲ ಎರಿತಾ ಇದ್ದಾರೆ. ಹಾಗೆ ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ನನ್ನನ್ನು ಮತ್ತು ಅಕ್ಕನ ಇದೇ ಥರ ಕೂರಿಸಿ ವರ್ಷ ಫಲ ಎರೆಯೋರು. ಇವಾಗ ಅವ್ರ ಮೊಮ್ಮಕ್ಕಳನ್ನ ಕೂರಿಸಿ ಫಲ ಎರಿತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ ನೋಡಿದ್ರೆ. ಹಾಗೆ ನನಗೆ ಜನಿನ ಮತ್ತು ಇಬ್ಬನ ನೋಡಿದ್ರೆ ಅಕ್ಕ ನಾನು ಚಿಕ್ಕದ್ರಲ್ಲಿ ಹೇಗಿದ್ದೋ ಅದೆಲ್ಲ ನೆನಪು ಬರುತ್ತೆ. ಅವರಿಬ್ಬರು ಜಗಳ ಆಡ್ತಾ ಇರಬೇಕಾದ್ರೆ ಮತ್ತು ಅವರಿಬ್ಬರು ಒಟ್ಟು ಕೂತಿರ್ಬೇಕಾದ್ರೆಲ್ಲ ನಾವಿಬ್ಬರು ಚಿಕ್ಕದ್ರಲ್ಲಿ ಇದ್ದಿದ್ದೆ ನೆನಪೆಲ್ಲ ಬರುತ್ತೆ. ಹಾಗೆ ಅಮ್ಮ ಇಬ್ರಿಗೂ ಕೂಡ ದೃಷ್ಟಿ ಎಲ್ಲ ತೆಗೆದು ಫಲ ಎರಿತಾ ಇದ್ದಾರೆ. ಇವಾಗ ಬಿದ್ದಂತಹ ಕಾಯಿನ್ನ ಎತ್ಕೊಳ್ಳೋಕ್ಕೆ ಇಬ್ಬರು ಕೂಡ ನನಗೆ ಬೇಕು ಅಂತ ಹೇಳಿ ಜಗಳ ಮಾಡ್ತಾಯಿದ್ರು. ಅದಂತೂ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಅಮ್ಮ ಕತ್ತೆ ತಪ್ಪ ಫಲ ಎರಿತೀನಿ ಅಂದರೆ ಇಲ್ಲ ಅಜ್ಜಿ ಕಾಯಿನ್ ಎತ್ಕೊಳ್ತೀನಿ ತಾಳು ಅಂತ ಇದ್ಲು. ತುಂಬಾ ನಗ್ತಾಯಿದ್ರು ಚೇತನ್ನು ಬಾವ ಎಲ್ಲರೂ ಕೂಡ. ಇಬ್ಬರು ಮಕ್ಳಿಗೂ ಕೂಡ ಫಲ ಎರೆದಾದ್ಮೇಲೆ ಊಟ ಎಲ್ಲ ಮುಗೀತು. ಹಾಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ. ಇವಾಗ ಎಲ್ರಿಗೂ ಎಳ್ಳು ಬೆಲ್ಲ ಕೊಡೋ ಟೈಮ್ ಆಯಿತು. ಹಾಗಾಗಿ ಎಳ್ಳು ಬೆಲ್ಲ ಎಲ್ಲ ಪ್ಯಾಕ್ ಮಾಡಿಬಿಡೋಣ ಅಂತ ಹೇಳಿದ್ಲು ಅಕ್ಕ. ಸರಿ ಬಾ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಈ ಥರ ಬಾಕ್ಸ್ಗಳಿಗೆಲ್ಲ ಎಳ್ಳು ಬೆಲ್ಲ ಕಬ್ಬನ್ನ ಹಾಕಿ ಪ್ಯಾಕ್ ಮಾಡ್ತಾಯಿದ್ವಿ. ಅಕ್ಕ ಬಂದು ಈ ಥರ ಬಾಕ್ಸ್ಗಳನ್ನ ಮೀಶೋದಲ್ಲಿ ತರಿಸಿದ್ದಾರೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಬಾಕ್ಸ್ಗಳು ತುಂಬಾ ದೊಡ್ಡದಿದೆ. ಅವಳು ಲಾಸ್ಟ್ ಟೈಮು ಸ್ಟೀಲ್ ಬಾಕ್ಸ್ ತೊಗೊಬಂದಿದ್ಲು. ಈ ಸಲ ಈ ಥರ ಪ್ಲಾಸ್ಟಿಕ್ ಬಾಕ್ಸ್ನೇ ಕೊಡೋಣ, ಯೂಸ್ ಆಗುತ್ತೆ ಅಂತ ಹೇಳಿ ದೊಡ್ಡದನ್ನೇ ತೊಗೊಬಂದಿದ್ದಾಳೆ. ಹಾಗೆ ಇವಾಗ ಜನ್ನಿನ ಕೈಲಿ ನಾನು ಅಕ್ಕಂಗೆ ಎಳ್ಳು ಬೆಲ್ಲ ಕೊಡಿಸಿ ವಿಶ್ ಮಾಡಿಸ್ತಾ ಇದ್ದೀನಿ. ಅಮ್ಮಂಗೂ ಕೂಡ ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ವಿಶ್ ಮಾಡಿದ್ಲು ಅವಳು ಫಸ್ಟೇ. ಅಂದರೆ ಇಬ್ಬರು ಕೂಡ ಕಚ್ಚಾಡ್ತಾ ಇದ್ದಾರೆ, ನಾನು ಕೊಡ್ತೀನಿ ಅಂತ ಹೇಳಿ ಇಬಾ ಮತ್ತು ಜನ್ಯ ಇಬ್ಬರೂ. ಸಂಜೆ ನಾನು ಎಳ್ಳು ಬೆಲ್ಲ ಕೊಡೋದಕ್ಕೆ ಪರಿಮಳ ಆಂಟಿ ಮನೆಗೆ ಬಂದಿದ್ದೀವಿ. ನೋಡ್ಬೋದು ಅವರು ಹೊರಗಡೆಲೆ ಕಬ್ಬೆಲ್ಲ ಇಟ್ಟು ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಆಂಟಿ ಮನೆಯಲ್ಲಿ. ನಾನು ತುಂಬಾ ವೀಡಿಯೋಸ್ ಎಲ್ಲ ಮಾಡ್ಕೋಬೋದಿತ್ತು, ನಂಗೆ ಟೈಮ್ ಇರಲಿಲ್ಲ, ಹಾಗಾಗಿ ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡೆ. ಆಂಟಿಗೆ ಅಂಕಲ್ಗೆಲ್ಲ ವಿಶ್ ಮಾಡು ಜನ. ಹೇಳು ಇನ್ನೊಂದ್ಸಲ ಹೇಳು ಜನ. ಥ್ಯಾಂಕ್ ಯು, ಸೇಮ್ ಟು ಯು. ಕಾಲಿಗೆ ನಮಸ್ಕಾರ ಮಾಡ್ಕೊ. ಅಂಕಲ್ಗೂ ಹೇಳ್ಬಾ. ಯಶಸ್ವಿ ಅಯ್ಯೋ ರಂಗೋಲಿ ಹಾಳಾಗುತ್ತೆ. ನಿಮ್ಮ ಅಂಕಲ್ ಇದು ನೋಡು ಸೈಜ್ ಫಿಟ್ನೆಸ್ ಮುದ್ದ ಎಷ್ಟಿತ್ತು ಗೊತ್ತಾ? ಪರಿಮಳ ಆಂಟಿ ಅವ್ರ ಮನೆ ಗಾರ್ಡನಲ್ಲಿ ಕಬ್ಬನ್ನ ಬೆಳೆದಿದ್ರು, ಅದನ್ನು ನಮಗೆ ಕೊಟ್ಟರು. ನೋಡಿ ದೇವ್ರ ಮನೆಯಲ್ಲೂ ಕೂಡ ಕಬ್ಬೆಲ್ಲ ಇಟ್ಟು ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಮನೆಯಲ್ಲಿ. ಪರಿಮಳ ಆಂಟಿ ಮನೆಯಿಂದ ಹೇಮಾ ಆಂಟಿ ಮನೆಗೆ ಬರ್ತಾ ಇದೀವಿ. ಎಲ್ಲರೂ ಅಷ್ಟೇ ಬರ್ಬೇಕಾದ್ರೆ ಫೋನ್ ಮಾಡ್ಬಿಟ್ಟು ಬನ್ನಿ, ಹಂಗೆ ಬರ್ಬೇಡಿ ಅಂತ ಅಂದ್ರು. ಬಟ್ ಯಾರಿಗೂ ಫೋನ್ ಮಾಡಕ್ ಹೋಗಿಲ್ಲ, ಸರ್ಪ್ರೈಸ್ ಆಗಿ ಹೋಗ್ತಾ ಇದೀವಿ. ಹೇಮಾ ಆಂಟಿಗೂ ಅಷ್ಟೇನೆ ಫೋನ್ ಮಾಡಿಲ್ಲ, ಹೋಗ್ತಾ ಇದೀವಿ. ಬನ್ನಿ, ಅವ್ರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ. ಜನಿಯಾ ಬೇಬಿ ನೋಡಿದ ತಕ್ಷಣ ಫುಲ್ ಖುಷಿ ಆಗ್ಬಿಡ್ತಾರೆ. ಜನಿಯಾ ಅಂದ್ರೆ ಹೇಮಾ ಆಂಟಿಗೆ ತುಂಬಾನೇ ಇಷ್ಟ. ಇವಾಗ ಅವ್ರ ಮನೆ ಹತ್ರನೇ ಬಂದ್ವಿ. ಆಲೂವೆರಾ ಅಲ್ಲ,
ತೋರಿಸ್ತು. ಹೇಮಾ ಆಂಟಿ ಜೆನ್ನಿನ ನೋಡಿದ ತಕ್ಷಣ ಫುಲ್ ಖುಷಿಯಾಗಿ ಅವಳಿಗೆ ಮುತ್ತು ಕೊಟ್ಟು ಹಾಗೆಲ್ಲ ಮಾಡಿಕೊಂಡ್ರು. ಹಾಗೆಯೇ ಜೆನ್ನಿಯನು ಅಷ್ಟೇ ಹೇಮಾ ಆಂಟಿಗೆ ಎಳ್ಳು ಬೆಲ್ಲ ಕೊಟ್ಟು ವಿಶ್ ಮಾಡಿದ್ಲು. ನಾವೂ ನಮ್ಮ ಅಕ್ಕಪಕ್ಕದ ಮನೆಗಳಿಗೆಲ್ಲ ಹೋಗಿ ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಸಾಯಂಕಾಲ ಒಂದು 6:30 ತನಕನೂ ಕೊಟ್ವಿ ಎಳ್ಳು ಬೆಲ್ಲನ. ಆನಂತರ ಮನೆಗೆ ಬಂದಮೇಲೆ ಅಮ್ಮ ಜೆನ್ನಿಗೆ ಆರತಿ ಮಾಡಿ ದೃಷ್ಟಿ ತೆಗೆದ್ರು. ಹಾಗೆಯೇ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್.